ಬದಲಾವಣೆಗೆ ಕಾಡ್ಗಿಚ್ಚು ಕೊನೆಯಾಗ್ತಾ ಇಲ್ಲ. ಕಾಂಗ್ರೆಸ್ ಮನೆಯ ಬಡಬಡಿದಾಟ ಅಂತ್ಯವಾಗ್ತಾ ಇಲ್ಲ. ಹೈಕಮಾಂಡ್ ಮಧ್ಯದಲ್ಲಿದ್ರೂ ಹೇಳಿಕೆಗಳು ಮಾತ್ರ ನಿಲ್ತಾ ಇಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ಶಿಸ್ತಿನ ಪಾಠ ಮಾಡಿ ಖಡಕ್ ವಾರ್ನಿಂಗ್ ಕೊಟ್ಟರು. ಸಿಎಂ ಕುರ್ಚಿ ಫೈಟ್ ಮುಂದುವರೆದಿದೆ. ಖಡಕ್ ವಾರ್ನಿಂಗ್ ಕೊಟ್ಟರು ತಣ್ಣಗಾಗಿಲ್ವಾ ಕಾಂಗ್ರೆಸ್ ಒಳಬೇಗುದಿ. ಸಿಎಂ ನಿವಾಸಕ್ಕೆ ಸಚಿವರ ಭೇಟಿ, ತೆರೆಮರೆ ಆಟ ನಡೀತಿದೆಯಾ? ಡಿನ್ನರ್, ದೇವರ ದರ್ಶನ, ಶಾಸಕಾಂಗ ಸಭೆ, ಸಿಎಂ ಬದಲಾವಣೆ ಬಗ್ಗೆ ನಾಯಕರ ಹೇಳಿಕೆಗಳ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಸಿಎಂ ದೆಹಲಿಗೆ ತೆರಳೋ ಮುನ್ನವೇ ಇವತ್ತು ಮೂವರು ಸಚಿವರು ಸಿದ್ದರಾಮಯ್ಯ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿದ್ರು. ಸಚಿವರಾದ ಭೈರತಿ ಸುರೇಶ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಆಗಮಿಸಿ ಚರ್ಚೆ ನಡೆಸಿದ್ರು. ದೆಹಲಿಗೆ ತೆರಳೋ ಮುನ್ನ ಸಚಿವರ ಜೊತೆ 1.25 ಗಂಟೆ ಚರ್ಚೆ ನಡೆಸಿರೋದು ತೀವ್ರ ಕುತೂಹಲ ಮೂಡಿಸಿತು. ಬಳಿಕ ಮಾತನಾಡಿದ ಎಂಬಿ ಪಾಟೀಲ್, ಸಿಎಂ ಕುರ್ಚಿ ಖಾಲಿ ಇಲ್ಲ, ಯಾವುದೇ ಗೊಂದಲ ಇಲ್ಲ ಅಂದ್ರು. ಅಂತದ್ ಯಾವುದನ್ನು ಕೂಡ ನಮ್ಮಲ್ಲಿ ಯಾವುದೂ ಅಸಮಾಧಾನ ಇಲ್ಲ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಎಂಬಿ ಪಾಟೀಲ್ ಅವರು ಎಲ್ಲರೂ ಇವತ್ತು ಸಹ ಒಂದಾಗಿದ್ದೀವಿ. ಪಕ್ಷವನ್ನ ಇವತ್ತು ಸಹ ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನಾನು ಹೇಳ್ಬೇಕು. ಏನ್ ಹೇಳ್ಬೇಕು? ಮುಖ್ಯಮಂತ್ರಿ ಆಗಿರ್ತಾರೆ ಅವರು, ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿ. ಎಚ್ಚರಿಕೆ ಬಳಿಕವೂ ನಿಲ್ಲದ ಬದಲಾವಣೆ ಮಾತು. ದಲಿತ ಸಿಎಂ ಕೂಗು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಖಡಕ್ ಸೂಚನೆ ಕೊಟ್ಟಿದ್ರು. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಉಪಮುಖ್ಯಮಂತ್ರಿ ಬದಲಾವಣೆಯೂ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಸಚಿವರೇ ಇರ್ಲಿ, ಯಾರೇ ಆಗ್ಲಿ, ಅನಗತ್ಯ ಹೇಳಿಕೆ ಬೇಡ. ಒಂದು ವೇಳೆ ಹೇಳಿಕೆ ಕೊಟ್ರೆ ಯಾವುದೇ ಕ್ರಮಕ್ಕೂ ಹಿಂಜರಿಯಲ್ಲ ಅಂತ ಸುರ್ಜೇವಾಲಾ ಎಚ್ಚರಿಕೆ ನೀಡಿದ್ರು. ಇದಾಗಿಯೂ ಸಚಿವರು, ಕಾಂಗ್ರೆಸ್ ಮುಖಂಡರು ಹೇಳಿಕೆ ನೀಡಿದ್ದಾರೆ. ದಲಿತರು ಯಾಕೆ ಸಿಎಂ ಆಗಬಾರದು ಅಂತ ಆರ್.ಬಿ. ತಿಮ್ಮಾಪುರ ಪ್ರಶ್ನಿಸಿದ್ದಾರೆ. ಯಾರಾಗಬಾರ್ದು? ನೀವು ಅಲ್ಲಿತ್ತೀಯ? ನೀನು ಮುಖ್ಯಮಂತ್ರಿ ಮಾಡಿದ್ರು ಅಲ್ಲಿತ್ತೀಯ? ನಾನು ಹೊತ್ತೇನು, ನಾನು ಯಾಕೆ ಆಗಬಾರ್ದು? ಅದು ಆ ಸಶಕ್ತ ಅದನ್ನೋ ಇಲ್ಲೋ, ಶಿಲ್ಪಿಯಲ್ಲಿ ನಾನು ಕಳಿಸ್ತಾರೋ ಇಲ್ಲೋ, ಹೈಕಮಾಂಡ್ ನಾನು ಒಪ್ತಾರೋ ಇಲ್ಲೋ, ಇವೆಲ್ಲವೂ ಇರ್ತವೆ. ನಾನು ಮಾಡ್ತೀನಂತ ಹೈಕಮಾಂಡ್ ಶಿಲ್ಪಿಗಾದ್ರೆ ನಾನೇ ಆಗ್ತೀನಿ. ನಾನು ದಲಿತ ಇದ್ದೀನಿ, ನಾನು ಯಾಕೆ ಆಗ್ಬಾರ್ದು? ನಾನು ಆಗ್ತೀನಿ. ಅವಕಾಶ ದೊರೀಲಾರ್ದವರು ನಮಗೊಂದು ಅವಕಾಶ ಮಾಡಿಕೊಡ್ರಿ ಅಂತ ಸಹಜವಾಗಿ ಕೇಳ್ಬೋದು. ಶೋಷಿತ ವರ್ಗದವರು ನಾವೇ ಹಾಕೊಂಡು ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಸಹಜ ಇದೆ. ಉತ್ತರ ಕರ್ನಾಟಕಕ್ಕೆ ರಾಜಕೀಯದಲ್ಲಿ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು. ಯಾಕಂದರೆ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಇವತ್ತು ಮಲ್ತಾಯಿ ಧೋರಣೆಗೆ ಒಳಗಾಗಿದೆ. ಇನ್ನು ಮತ್ತೊಂದು ಟೀಮ್ ದಲಿತ ಸಭೆಗೆ ಸಜ್ಜಾಗಿದೆ. ಸುರ್ಜೇವಾಲಾ ಜೊತೆ ಚರ್ಚಿಸಲು ಪ್ಲಾನ್ ಮಾಡಿಕೊಂಡಿತ್ತು. ಆದರೆ ದಲಿತ ಸಮುದಾಯದ ಸಭೆ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲ, ನಾನು ಮಾತಾಡೋಕ್ಕಾಗಿಲ್ಲ, ಇನ್ನು ಮಾತಾಡ್ತೀನಿ. ಅಲ್ಲ, ನಾನು ಹೇಳಿದ್ದೀನಲ್ಲ, ಅವರಿಗೆ ಕೇಳ್ತೀವಿ, ಅವ್ರಿಗೆ ವಿವರಣೆ ಕೊಡ್ತೀವಿ. ನಮ್ಮ ಹೈಕಮಾಂಡ್ ಅಲ್ವಾ, ಅವರು ಹೈಕಮಾಂಡಿನ ಪ್ರತಿನಿಧಿ, ಅವರಿಗೆ ವಿವರಣೆ ಕೊಡ್ತೀವಿ. ನಾವು ಯಾಕೆ ಸಭೆಯನ್ನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೋ, ಅವ್ರು ಬೇಡಪ್ಪ ನೀವು ಮಾಡಬೇಡಿ ಅಂದ್ರೆ ನಿಲ್ಲಿಸ್ತೀವಿ. ಬೆಳಗಾವಿ ಜಗಳದಿಂದಲೇ ಸರ್ಕಾರ ಸರ್ವನಾಶವಾಗುತ್ತೆಂದ ಅಶೋಕ್. ಕಾಂಗ್ರೆಸ್ ಮನೆಯ ಜಗಳ ನೋಡ್ತಿರೋ ಬಿಜೆಪಿ ನಾಯಕರು ಮುಸಿ ಮುಸಿ ನಗ್ತಿದ್ದಾರೆ. ಬೆಳಗಾವಿ ಜಗಳದಿಂದಲೇ ಸರ್ಕಾರ ಸರ್ವನಾಶವಾಗುತ್ತೆ ಅಂದಿರೋ ಅಶೋಕ್ ಸಿಎಂ ಕುರ್ಚಿ ಕಾಲನ್ನ ಮುರಿಬೇಡಿ ಅಂತ ವ್ಯಂಗ್ಯವಾಡಿದ್ದಾರೆ. ಹಿಂದೆನೂ ಕೂಡ ಬೆಳಗಾವಿ ಇಂದನೇ ಶುರುವಾಗಿತ್ತು ಮೈತ್ರಿ ಸರ್ಕಾರ. ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದನೇ. ಈ ಕಾಂಗ್ರೆಸ್ ಸರ್ಕಾರನು ಬೆಳಗಾವಿಯಿಂದನೇ ಮುಳುಗಿ ಸರ್ವನಾಶ ಆಗಿ ಹೊರಟೋತದೆ. ಕಾಂಗ್ರೆಸ್ ಅವರು ಒಡೆದ ಮನೆ. ಡಿ.ಕೆ. ಶಿವಕುಮಾರ್ ಹೇಳಿದ ನೆಕ್ಸ್ಟ್ ನಾವೇ ಬರ್ತೀರಿ ಅಂತ. ನೆಕ್ಸ್ಟ್ ಅವರೇ ಬರಂಗಿದ್ರೆ ಈಗ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ ಸ್ವಾಮಿ? ಕಿತ್ತಾಡ್ಬೇಡಿ, ಬಿಟ್ಬಿಡಿ. ನನಗೇನ್ ಭಯ ಅಂತ ಹೇಳಿದ್ರೆ, ಸಿಎಂ ಕುರ್ಚಿ ಎಲ್ಲಿ ಕಾಲುಗಳೆಲ್ಲ ಕಿತ್ತಾಕ್ಬಿಡ್ತಿರೋ ಅಂತ. ಇರೋ 4 ಕಾಲು, ಆ 4 ಕಾಲುನು ಸಿದ್ದರಾಮಯ್ಯ ಒಂದ್ ಕಡೆ, ಡಿ.ಕೆ. ಒಂದ್ ಕಡೆ, ಪರಮೇಶ್ವರ್ ಒಂದ್ ಕಡೆ, ಜಾರಕಿಹೊಳಿ ಕಡೆ 4 ಕಾಲು ಎಳೆದ್ರೆ ಆ ಸಿಎಂ ಕುರ್ಚಿ ಕಾಲುಗಳು ಹೊರಟೋಗ್ತದೆ. ಮುಂದೆ ಬರೋ ಸರ್ಕಾರಕ್ಕೆ ಆ ಕುರ್ಚಿ ಮಾಡಿಸೋದೇ ದೊಡ್ಡ ಸಮಸ್ಯೆ ಆಗೋತದೆ. ಸಿಎಂ ತ್ಯಾಗದ ಮಾತು, ಸಚಿವರ ಸಿಎಂ ಬದಲಾವಣೆ ಬಗೆಗಿನ ಹೇಳಿಕೆ ಕಾಂಗ್ರೆಸ್ನಲ್ಲಾಗ್ತಿರೋ ಬೆಳವಣಿಗೆಯನ್ನ ಸಾರಿ ಸಾರಿ ಹೇಳ್ತಿವೆ. ಬಿಜೆಪಿ ಕೂಡ ಹತ್ತಿರದಿಂದಲೇ ಕಾಂಗ್ರೆಸ್ ಬೆಳವಣಿಗೆ ಮೇಲೆ ಕಣ್ಣಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.